ವಿಸ್ತಾರ ನ್ಯೂಸ್ಗೆ ಸ್ವಾಗತ. ನಾನು ವಾಸುದೇವ್ ಮಾರ್ನಾಡ್. ಅಣ್ಣಾ ಅವರು ಕುವೆಂಪು ಅವರನ್ನ ಸ್ಮರಿಸಿದ್ದಾರೆ. ಆಂಧ್ರ ಪ್ರದೇಶದ ಡಿಸಿಎಂ ಪವನ್ ಕಲ್ಯಾಣ್. ಗಂಧದ ಗುಡಿ ಫಿಲಂ, ಕುವೆಂಪು ಕವಿತೆ, ಕನ್ನಡ ಪ್ರೇಮ. ಅರಣ್ಯ ಇಲಾಖೆಯ ಸಭೆಯ ಬಳಿಕ ಪವನ್ ಕಲ್ಯಾಣ್ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ. ವರನಟ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಸ್ಮರಿಸಿದ್ದಾರೆ ಪವನ್ ಕಲ್ಯಾಣ್. ಆಂಧ್ರ ಪ್ರದೇಶದ ಡಿಸಿಎಂ ರಾಜ್ಕುಮಾರ್ ಅವರ ಗಂಧದ ಗುಡಿ ಚಿತ್ರ ನಾನು ನೋಡಿದ್ದೀನಿ. ಸ್ಮಗ್ಲರ್ಗಳಿಂದ ಯಾವ ರೀತಿ ಅರಣ್ಯವನ್ನು ರಕ್ಷಣೆ ಮಾಡ್ತಾರೆ ಆ ಚಿತ್ರದಲ್ಲಿ ಇದೆ. ರಿಯಲ್ ಲೈಫ್ನಲ್ಲೂ ನಾನು ಅರಣ್ಯ ರಕ್ಷಿಸಬೇಕಾಗಿದೆ ಅಂದಿದ್ದಾರೆ ಪವನ್ ಕಲ್ಯಾಣ್. ಅಣ್ಣಾ ಅವರು ಹಾಗೂ ಕುವೆಂಪು ಅವರನ್ನ ಸ್ಮರಿಸಿದ್ದಾರೆ. ಆಂಧ್ರ ಪ್ರದೇಶದ ಡಿಸಿಎಂ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಒಂದು ಕಡೆ ಅಣ್ಣಾ ಅವರನ್ನ, ಇನ್ನೊಂದು ಕಡೆ ರಸಋಷಿ ವಿಶ್ವಮಾನವ ಕುವೆಂಪು ಅವರನ್ನ ಕೂಡ ಸ್ಮರಿಸಿದ್ದಾರೆ. ಗಂಧದ ಗುಡಿ ಫಿಲಮ್ಮು, ಕುವೆಂಪು ಅವರ ಕವಿತೆಗಳು, ಕನ್ನಡದ ಪ್ರೇಮ, ಇದರ ಬಗ್ಗೆ ಮಾತಾಡಿದ್ದಾರೆ. ಅರಣ್ಯ ಇಲಾಖೆಯ ಸಭೆಯ ಬಳಿಕ ಪವನ್ ಕಲ್ಯಾಣ್ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ವರನಟ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಸ್ಮರಿಸಿದ್ದಾರೆ ಪವನ್ ಕಲ್ಯಾಣ್. ರಾಜ್ಕುಮಾರ್ ಅವರ ಗಂಧದ ಗುಡಿ ಚಿತ್ರವನ್ನು ನಾನು ನೋಡಿದ್ದೀನಿ. ಸ್ಮಗ್ಲರ್ಗಳಿಂದ ಯಾವ ರೀತಿಯಾಗಿ ಅರಣ್ಯ ರಕ್ಷಣೆ ಮಾಡ್ತಾರೆ ಆ ಚಿತ್ರದಲ್ಲಿ ಅದನ್ನು ಹೇಳಲಾಗಿದೆ. ರಿಯಲ್ ಲೈಫ್ನಲ್ಲೂ ನಾವೆಲ್ಲರೂ ಅರಣ್ಯ ರಕ್ಷಿಸಬೇಕು ಅಂತ ಪವನ್ ಕಲ್ಯಾಣ್ ಹೇಳಿದ್ದಾರೆ. ರಾಜ್ಕುಮಾರ್ ಜೊತೆ ಕುವೆಂಪು ಅವರನ್ನೂ ಕೂಡ ಸ್ಮರಿಸಿದ್ದಾರೆ ಪವರ್ ಸ್ಟಾರ್. ಕುವೆಂಪು ಪದ್ಯವನ್ನ ಕನ್ನಡದಲ್ಲೇ ಹೇಳಿದ್ದಾರೆ ಪವನ್ ಸ್ಟಾರ್. ಈ ಪದ್ಯವನ್ನ ಕೇಳಿದ ಮೇಲೆ ಕನ್ನಡ ಕಲಿಯೋ ಆಸೆ ಬಂತು ನನಗೆ ಅಂತ ಪವನ್ ಕಲ್ಯಾಣ್ ಹೇಳಿದ್ದಾರೆ. ಇಲ್ಲಿಗೆ ಬಂದ ಮೇಲೆ ಕನ್ನಡ ಕಲಿಬೇಕು ಅನ್ನೋ ಆಸೆ ಹುಟ್ಟಿದೆ. ನಾನು ಪರಿಸರವಾದಿ, ಡಿಸಿಎಂ ಆಗಿ ಇಲ್ಲಿಗೆ ಬಂದಿಲ್ಲ ಅಂತ ಹೇಳಿದ್ದಾರೆ. ಕರ್ನಾಟಕ ಅರಣ್ಯ ಇಲಾಖೆಯಿಂದ 140 ಕೋಟಿ ಮೌಲ್ಯದ ರಕ್ತ ಚಂದನದ ರಕ್ಷಣೆ ಆಗಿದೆ. ರಾಜ್ಯ ಅರಣ್ಯಾಧಿಕಾರಿಗಳ ಕಾರ್ಯವೈಖರಿ ನನಗೆ ಬಹಳ ಖುಷಿ ತಂದಿದೆ ಅಂತ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಹೇಳಿದ್ದಾರೆ. ರಾಜ್ಕುಮಾರ್ ಅವರನ್ನ ಸ್ಮರಿಸಿದ್ರು. ಅದರ ಜೊತೆಗೆ ರಸಋಷಿ ವಿಶ್ವಮಾನವ ಕುವೆಂಪು ಅವರನ್ನ ಕೂಡ ಅವರ ಪದ್ಯ ಹೇಳುವ ಮೂಲಕ, ಕನ್ನಡದಲ್ಲೇ ಕವಿತೆಯನ್ನು ಹೇಳುವ ಮೂಲಕ ಸ್ಮರಿಸಿದ್ದಾರೆ ಪವನ್ ಕಲ್ಯಾಣ್. I would like to recite the poetic words of Kuppali Venkatappa Puttappa. Aranyakke Hadu. It is a song for the forest. Aranyakke Hadu Haduva Munna Nanu Nanna Manada Munde Nilyuttane Aranyada Arisina Arulagalinda Nannu Manada Arivina Arulagalu Teriyuttave. And to make it a little simple translation in English, before singing a song for the forest, I stand before my own mind. The forest gentle breeze opens up the petals of my mind's awareness. When I read this, I wish I could have learned Kannada. I wish I could have spoken in Kannada. And I felt this is, actually I was telling my colleague today, this meeting triggered me to learn Kannada, to speak in Kannada. And that's a respect I want to show in coming years, learning the Kannada language and communicating, and in that way more than MOUs. My first awareness in the forest was the Kannada continuous Sri Rajkumar ji's Gandhada Gudi. So Gandhada Gudi is all about protecting the forest, how a DFO forest officer safeguards the forest and from smuggling. So I was sharing with my colleagues the other day in Aranya Bhavan. I was sharing how the culture transformed. A hero was around 40 years back. He is someone who safeguards the forest, and now the hero is someone who cuts away the forest and who is a smuggler. This we can understand. So Gandhada Gudi is all about safeguarding, and nowadays the current cinema, of course I'm a part of the cinema also. Most of the time I struggle to do such films. I said, am I sending the right message? But of course cinema is different, but the cultural shift, what happened, that was quite interesting for us. So here I would like to, though what I could not do in real life, cinema life, but I wish I'm able to do it in real life, and I'm grateful for politics. My first awareness in the forest. ಇದು ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಹೇಳಿದಂತಹ ಮಾತುಗಳು. ಒಂದು ಕಡೆ ರಾಜ್ಕುಮಾರ್ ಅವರನ್ನು ಕೂಡ ಸ್ಮರಿಸಿದ್ದಾರೆ. ಅದರ ಜೊತೆಗೆ ರಸಋಷಿ ಕುವೆಂಪು ಅವರನ್ನು ಕೂಡ ಸ್ಮರಿಸಿದ್ದಾರೆ. ಕುವೆಂಪು ಅವರ ಗೀತೆಯನ್ನು ಕೂಡ ಹಾಡಿದ್ದಾರೆ, ಅದು ಕನ್ನಡದಲ್ಲಿ. ಜೊತೆಗೆ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿದ್ದಾರೆ, ಅರಣ್ಯ ಸಚಿವರನ್ನು ಭೇಟಿಯಾಗಿದ್ದಾರೆ. ಕರ್ನಾಟಕದಲ್ಲಿ ಅರಣ್ಯ ರಕ್ಷಣೆಯ ಬಗ್ಗೆ ಕ್ರಮ ಕೈಗೊಂಡಿರುವುದು ನನಗೆ ಖುಷಿ ತಂದಿದೆ. ಅದರಲ್ಲೂ ರಾಜ್ಯದ ಅರಣ್ಯಾಧಿಕಾರಿಗಳ ಕಾರ್ಯವೈಖರಿ ನನಗೆ ಖುಷಿ ತಂದಿದೆ ಅಂತ ಹೇಳಿದ್ದಾರೆ. ಕರ್ನಾಟಕ ಅರಣ್ಯ ಇಲಾಖೆ ಸುಮಾರು 140 ಕೋಟಿ ಮೌಲ್ಯದ ರಕ್ತ ಚಂದನವನ್ನು ರಕ್ಷಣೆ ಮಾಡಿದೆ.
ಇದು ನನಗೆ ಬಹಳ ಖುಷಿ ತಂದಿದೆ. ಅದರ ಜೊತೆಗೆ ಕೊನೆಗೆ ಹೇಳ್ತಾ ಇದ್ರು, ನಾನು ಕೂಡ ಚಿತ್ರರಂಗದ ಒಂದು ಭಾಗ. ಆದರೆ ರಾಜ್ಕುಮಾರ್ ಅವರು ನಟಿಸಿದಂಥ ಗಂಧದ ಗುಡಿ ಆಗಿರ್ಬೋದು, ಹೀಗೆ ಪರಿಸರವನ್ನು ರಕ್ಷಣೆ ಮಾಡುವಂಥ ಸಬ್ಜೆಕ್ಟ್ಗಳನ್ನು ಇಟ್ಕೊಂಡು ಬರುವಂಥ ಸಿನಿಮಾಗಳಲ್ಲಿ ನಾನೂ ನಟನೆ ಮಾಡಬೇಕು. ಆದರೆ ನನಗೆ ಖೇದ ಇದೆ, ನನಗೆ ನೋವಿದೆ. ನಾವು ಯಾವ ರೀತಿಯ ಸಂದೇಶವನ್ನು ಕೊಡುವಂಥ ಸಿನಿಮಾದಲ್ಲಿ ನಟಿಸ್ತಾ ಇದ್ದೀವಿ ಅನ್ನೋ ಬೇಸರ ನನಗೂ ಇದೆ ಅಂತ ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ. ಜೊತೆಗೆ ಮುಖ್ಯಮಂತ್ರಿಗಳನ್ನು ಕೂಡ ಅವರು ಭೇಟಿಯಾಗಿದ್ದಾರೆ. ನೋಡಿ, ಕೇಂದ್ರದಲ್ಲಿ NDA ಸರ್ಕಾರದ ಜೊತೆ ಪವನ್ ಕಲ್ಯಾಣ್ ಅವರ ಪಾರ್ಟಿ ಇದೆ. ಜೊತೆಗೆ ಆಂಧ್ರ ಪ್ರದೇಶದಲ್ಲಿ TDPಯ ಜೊತೆ ಮೈತ್ರಿ ಮಾಡಿಕೊಂಡಿದ್ದಾರೆ, ಜನಸೇನಾ ಪಕ್ಷ. ಅಲ್ಲಿ DCM ಆಗಿದ್ದಾರೆ. ಆದರೂ ಕೂಡ ರಾಜಕೀಯ ಅನ್ನೋದು ಪಕ್ಷಗಳು ಮತ್ತು ವೈರುತ್ವಕ್ಕಿರೋದಿಲ್ಲ ಅಂತ. ಪರ್ಸ್ನಲ್ ಆಗಿ ರಾಜಕಾರಣ ಯಾವತ್ತೂ ಕೂಡ ಕೆಟ್ಟದಾಗಿರೋದಿಲ್ಲ. ಅದಕ್ಕೆ ಈ ಫ್ರೇಮ್ಗಳು ಕೂಡ ಒಂದು ಸಾಕ್ಷಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.